ರವಿಯವರನ್ನು ನೇಡಿಗೆ ಹಾಕಲಿಕ್ಕೆ ಹಚ್ಚಿತು ಈ ಹಲಗಟ್ಟ ಸಮಾಜವಿದು. ಅಷ್ಟೇ ಯಾಕೆ ಸರ್ಕಾರವೇ ನನ್ನ ದೇವರನ್ನು ಕಾನೂನಿಗಾಗಿ ಕೆಲಸ ಮಾಡುತ್ತಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಳಗಪ್ಪ ಬಂಡಿಯವರನ್ನು ಏನೇ ಗುಂಡಿಗೆ ಗುಂಡಿಟ್ಟು ಬಲಿ ತೆಗೆದುಕೊಂಡ ಬಂಡ ಸಮಾಜವಿದು. ಈ ಕಲಿಯುಗದಲ್ಲಿ ಬಿದ್ದವರನ್ನು ಕಾಲಲ್ಲಾಗಿಕೊಂಡು ತುಳಿಯುತ್ತಾರೆ, ಎತ್ತವರನ್ನು ಮಾಲ ಹಿಡಿಯುತ್ತಾರೆ. ಅದೇ ಹೊಲಸು ಕಲಿಯುಗದ ನಿಯಮವಿದು. ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ಸಿಡಿದಾಗ ನೀನೇ ಹೇಳಿದಲ್ಲ, ಕೆ ರವಿ, ಕಳಗಪ್ಪ ಗುಂಡಿ, ಅಣ್ಣಾಚಾರಿ ಅವರೆಲ್ಲವರನ್ನ ಬಲಿಪಂಚ ಮಾಡಿದ್ದು ನಿಮ್ಮಂತ ಭ್ರಷ್ಟರ ಮೂಲನ್ನು ಮಾತ್ರ ಬರೆಯಬೇಡ. ಅಷ್ಟೇ ಯಾಕೆ ಇದೇ ಆಸ್ತಿಗೋಸ್ಕರ ಹೆತ್ತ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಅವರ ಆಸ್ತಿಯಲ್ಲಿ ಅಟ್ಟ ಮೆರೆಯುತ್ತಿರುವ ನಿಮ್ಮಂತ ಬಂಡರಿಗೆ ಗಂಡುಗಲಿ ಭೂಪೋಗ ಕನ್ನಡರಾಗಿ ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ. ಮೈಯಲ್ಲಿ ಮಾಂಸ ಕಂಡವಳ ಗಟ್ಟಿಯಾಗಿ ಬಂದು ನೀನು ದಟ್ಟದಿಂದ ದಟ್ಟ ಮಾತುಗಳನ್ನು ಆಡಲು ಬಂದರೆ ಸಿಟ್ಟಿಗೆದ್ದ ಈ ಸಾಹುಕಾರ ಈ ಬಂದಿಗಿನ ಶಮರೋಗಕ್ಕೆ ನಿನ್ನ ಬಂದಿಗಿನ ಭಯ ತೋರಿಸಿದ ಬ್ರಿಟಿಷರು ರಾತ್ರಿ ಹೊತ್ತಿನಲ್ಲಿ ನೆಲೆಯಿಲ್ಲದೆ ನಾಪತ್ತೆಯಾದ ಕೆಂಪ ಮುಂದೆ ಬರಕತೆ ಕೇಳಿರ್ಬೇಕಲ್ಲ. ನಿಮ್ಮಂತ ಬಂಡರ ಎದೆ ಗುಂಡಿಗೆ ನಡಗಿಸುವ ಕಂದ ಗುಂಡಿಗೆಯವರಿಗೆ ನಿಮ್ಮಂತವರಿಗೆ ಮೆಂಡ ಹುಡು ನಾನು. ಈ ಕಲಿಯುಗದಲ್ಲಿ ಕರುಣೆಂಬುದನ್ನು ಮಾತ್ರ ಮರೆಯಬೇಡ. ನಾನು ಹಾದಿ ಬೀದಿಲಿ ಹೋಗೋರು ಬಂದು ಬಾಯಿ ಬಂದಂತೆ ಮಾತಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದಿಲ್ಲಲ್ಲ. ನಮ್ಮ ಆಳುಗಳಿಗೆ ಹೇಳಿ ಇವನ ಶರೀರವನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಂಚ್ಬಿಡೋಣ. ಅಲ್ಲದೆ ಇನ್ ಮುಂದೆ ಯಾವನು ಬಂದು ಈ ರೀತಿ ಮಾತಾಡೋದಿಲ್ಲ. ಏನಂದಿ? ಇಂಚಿಂಚಾಗಿ ಕತ್ತರಿಸಿ ಹಾಕುವಿಯಾ? ಇದೇನು ಕತ್ತರಿಸಿ ಹಾಕಲಿಕ್ಕೆ ದರಗಾಗಿ ಅರಿಗೆ ಬಿಟ್ಟ ಕುರಿಮದಿ ಎಂದು ತಿಳಿದುಕೊಂಡೆಯಾ? ಎಂದೆ ನಿಮ್ಮಣ್ಣನಂತೆ ಮೃಗಗಳನ್ನು, ನಿನ್ನಂತೆ ಗುಳ್ಳೆಗಳನ್ನು ಗಟ್ಟಿನೆಲ್ಲವ ಕಂಡು ಉರಿದು ಅಂದಾಗ ನಿಮ್ಮಂತ ಕತ್ತೆಗಳಿಗೇನು ಗೊತ್ತಾಗಬೇಕು ಈ ಕಸ್ತೂರಿಯ ವಾಸನೆ. ಬಾರವ ಯವ ಶಿರವ ಉಳಿಯೋ ಬೆಂಕಿಯಲ್ಲಿ ತುಪ್ಪ ಸುಳ್ದಂಗಾಯ್ತು. ಯವ್ವ ಇಲ್ಲಿ ಬಾ, ಇಲ್ಲಿ ಬಾ. ಗಂಡಸರು ಮಾತಾಡೋದು ಗಂಡಸರು ಬರಬಾರ್ದು. ಈ ಬುಡುಕಿದ್ದು ಬೆಂಕಿಗೆ ತನಕಾಗೋದು. ಈ ಬೆಂಕಿ ಜಾಲದಾಗ ಶಿವನಾಗಿ ಸುಟ್ಟೋದಂತ ಸರ್ವ ಆಸ್ತಿಯು ನನ್ನದೇ ನನ್ನದೇ ಎಂದು ಬಾಯಿ ಪಡೆದುಕೊಳ್ಳುತ್ತಿರುವೆಯಲ್ಲ. ಸರ್ವ ಆಸ್ತಿಯು ನಿನ್ನದೇ ಎನ್ನುವುದಕ್ಕೆ ಬೇಕಾದ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಾ. ಅದನ್ನು ಬಿಟ್ಟು ಬಾಯಿ ಪಡೆದುಕೊಂಡರೆ ಜನ ಸೇರುವರ ಹೊರತು ಜಾಗ ಸಿಗುವುದಿಲ್ಲ. ಬಿ ಕೇರ್ಫುಲ್. ಏನಂದಿ? ಕಾಗದ ಪತ್ರಗಳು ಬೇಕಾ? ಹಿಂದೆ ನಿಮ್ಮ ಮೋಸದ ಸುಳಿವಿನ ಅರಟೆ ಈ ಸರ್ವ ಆಸ್ತಿಯಲ್ಲ ನನ್ನ ತಂದೆ ಒಂದು ವಿಲ್ಲು